ನಮಸ್ಕಾರ ಎಲ್ರಿಗೂ, ಮತ್ತೊಂದು ವ್ಲಾಗಿಗೆ ಸ್ವಾಗತ. ಇವತ್ತು ನಾವು ಹುಂದೂರಲ್ಲಿದ್ದೀವಿ. ಹುಂದೂರಲ್ಲಿ ಫಿರೋಸ್ ಹೋಮ್ ಸ್ಟೇ ಅಂತ ನಮಗೆ ಒಬ್ಬರು ನಂಬರ್ ಕೊಟ್ಟರು. ಅವ್ರದ್ದೇ ಹೋಮ್ ಸ್ಟೇ ಇದು. ಇಲ್ಲಿ ಒಂಟೆನೂ ಇದೆ. भैया टच कर सकते हैं? हाँ, दूध भी निकाल सकते हैं। फर्स्ट टाइम मैं टच कर रहा हूँ. कुछ नहीं करेगा ये. नोड़ी कितना है इसको? 6 दिन. अभी आज 7-8 दिन. और 8 दिन मगु. ओ इधर क्या है? पैच. ये बाल निकल के आया. ओ उसका ये गर्मी के टाइम पूरे गंजा हो जाते हैं. ओ हो निकल के आते हैं. फिर सर्दी के टाइम पूरा ये बाल आता है. सर्दी के टाइम फिर से आ रहा हूँ. ನೋಡಿ ಪಾಪ, ನೋಡಿ ಒಂದು ಕರು ಇದೆ. ಬಾ 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 ನೋಡಿ, ಬಾ ಬಾ. ಉಂಟು ಸೌಂಡ್ ನೋಡಿ ಇದ್ರದ್ದು, ಮೀನ್ಯದ ಹೇಳ್ತಾ ಇದೆ. ಅವರೇ ರೆಡಿ ಆಗಿಬಿಟ್ರಿ ಅಷ್ಟು ಬೇಗ? ನೋಡಿ ಇಲ್ಲೊಂದು ರೂಮ್ ಇದೆ. ಇಲ್ಲಿ ಯಾರಿದ್ದಾರೆ? ಹಾಯ್ ಯೋಗ, ಅವಾಜ್ ಅಷ್ಟೇ. ಯೋಗ ಅವ್ರು ಬೆಳಿಗ್ಗೆ ಎದ್ದು ಎಲ್ಲಿ ಹೋಗ್ಬಿಟ್ಟಿದ್ರು 6 ಗಂಟೆಗೆ. ರೋಡೆಲ್ಲ ಮಿಸ್ ಆಗಿ ಹಿಂಗೋ ಸುತ್ಕೊಂಡು ಬಂದರು. ಎಲ್ಲ ಪ್ಯಾಕಿಂಗ್ ನಡೀತಿದೆ. ನಾವು ಯಾರು ಡಿಸ್ಟರ್ಬ್ ಮಾಡಲ್ಲ, ಮಾಡಲಿ, ಬೇಗ ಬೇಗ ಮಾಡಲಿ ಅವರು ಪ್ಯಾಕಿಂಗ್. ಚೇತನ್ ಅವ್ರು ಇಲ್ಲೇ ಇದ್ದಾರೆ, ಬಡ್ಡಿಂಗ್ ಯೂಟ್ಯೂಬರ್. ಪ್ಯಾಕ್ ಮಾಡ್ತಿದ್ದಾರೆ ಎಲ್ಲರೂ. ಆಲ್ಮೋಸ್ಟ್ ಎಲ್ಲ ಆಗಿದೆ. ಇವರು ಆಟೋಫೋನಿಕ್ ಕಾಪರೇಟ್ ಬರ್ತದೆ ಬೇಗ. ಹಾಂ, ಟೆಂಟೇ ಹಾಕೋದು ಇವತ್ತು. -20 ಡಿಗ್ರಿ ವಿದಪ್ಪ ಅವರೇ. 20 ಯಾರು ಸ್ಲೀಪಿಂಗ್ ಬ್ಯಾಗ್ ತಗೊಂಡಿಲ್ಲ ಇವಾಗ? ಇದು ಮಾತ್ರ ಸ್ಲೀಪಿಂಗ್ ಬ್ಯಾಗ್ ಇದಲ್ಲ. ನೀವು ಟೆಂಟ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲಲ್ಲ? ನಮ್ದು ಕೇದಾರ್ನಾಥ್ ಟೆಂಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ವಿದಪ್ಪ ಅವ್ರಿಗೆ ಗೊತ್ತು ಹೇಗಿದೆ ಸಿಚುವೇಶನ್ ಅಂತ. ನೋಡಿ ಒಂದ್ಸಲ ಮಾಡೋಣ ಇವತ್ತು. ನೋಡಿ ನೋಡಿ ಬೂಟ್ ಕಟ್ಟು ಬೆಲ್ ಬಾಟಮ್ ಚೆನ್ನಾಗಿದೆ ಸ್ಟೆಪ್. ಬಂದಿಲ್ವ ಇನ್ನು? ಅಯ್ಯೋ, ಏನು ಅಂಜಾಡ್ತದೆ ಯಪ್ಪ. ಕಾಲಿಡ್ಕೋಗ್ಬಿಡ್ತೀನಪ್ಪ ಕೆಳಗಡೆ ನಾನು. ಕಾಲ್ ಹೋಗ್ರ ಬೇಗ. ನಿಧಾನ ಬಂದರೆ ಗಾಡಿ ಹಿಡಿಯೋದೇ ಇಲ್ಲ. ಅದೊಂದು ಮೊಮೆಂಟಮಲ್ಲಿ ಹೋಗ್ಬಿಡ್ಬೇಕು. ಹೌದು, ಎಳಿತಾ ಇಲ್ಲ, ಸ್ಕಿಟ್ ಆಗ್ತಿದೆ ನಿಂತಲ್ಲಿ. ಕಾಲಿಡ್ಕೋತು ನಂದು, ಕಾಲಿಡ್ಕೋತು. ಅಯ್ಯೋ ಏನೋ ಇದು. ಈಗ ಸೀನ್ ಏನಾಗಿದೆ ಅಂದರೆ, ನಮ್ಮ ಜೊತೆ ಒಂದು SG ಅಡ್ವೆಂಚರ್ ಇತ್ತು, ಅದರದ್ದು ಕ್ಲಚ್ ಪ್ಲೇಟ್ ಹೋಗ್ಬಿಟ್ಟಿದೆ. ಸೊ ಅದರಿಂದಾಗಿ ಅವರು ಇವಾಗ ಬೈಕ್ನ ಶಿಫ್ಟ್ ಮಾಡಿಸಿದ್ದಾರೆ ಟುವರ್ಡ್ಸ್ ಲೇ. ಸೊ ನಾವೀಗ 2 ಬ್ಯಾಚಾಗಿ ಸ್ಪ್ಲಿಟ್ ಆಗ್ತಿದ್ದೀವಿ. 1, 2, 3, ಡ್ಯೂಕ್ 4. ಅದು ಬಿಟ್ಟರೆ ಅವರು ಅಷ್ಟು ಜನ ಇನ್ನೊಂದು ಬ್ಯಾಚು. ಅಲ್ಲಿಂದ ಅವರು ಕಂಟಿನ್ಯೂ ಮಾಡ್ತಾರೆ ಲೇಗ್. ಅಂದರೆ ಇಶಾಂಕ್ ಅವರು ಹೊರಡ್ತಾರೆ, ಈ ಬೈಕ್ ಶಿಪ್ ಆದಮೇಲೆ ಹೊರಡ್ತಾರೆ. ನಾವೀಗ ಟುವರ್ಡ್ಸ್ ಪ್ಯಾಂಗಾಂಗ್ ಹೊರಡಬೇಕು. ಇನ್ನು 170 ಕಿಲೋಮೀಟ್ರ್ ಇದೆ. ಮುಂದೆ ನೋಡಿ ಬಿಸ್ಕಿಟ್ ಮಾನಿಸ್ಟ್ರಿ ಇದೆ. ನಾವು ಹೋಗ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ಟೈಮ್ ಬಂದು ಎಷ್ಟು 12:25 ಆಗಿದೆ. ಇನ್ನೂ 168 ಹೋಗಬೇಕು. ಯಾರ ಮಲಗಿರೋದು ಕೂತಿರೋದು.
ನಮ್ಮ ಪಯಣ ಈಗ ಟುವರ್ಡ್ಸ್ ಪ್ಯಾಂಗಾಂಗ್ 140 ಕಿಲೋಮೀಟರ್ಸ್ ಇದೆ. ಸ್ವಲ್ಪ ಆಫ್ ರೋಡ್ ಇತ್ತು, ರೆಕಾರ್ಡ್ ಮಾಡಿಲ್ಲ. ಇವಾಗ ಒಳ್ಳೆ ರೋಡ್ ಸಿಕ್ಕಿದೆ, ತಾರ್ ರೋಡು. ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇಶಾಂಕ್ ಅವರು ಬಿದ್ದರು, ಇವಾಗ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಒಳ್ಳೆ ಕಾಂಟೆಂಟ್ ಸಿಗ್ತಾಯಿತ್ತು. ನಿಂಗೂ ಗೊತ್ತಿಲ್ವಾ ಬಿದ್ದಿದ್ದು? ಟರ್ನಲ್ಲಿ ಬಿದ್ದ, ಟಕ್ಕಂತ ಎತ್ಬಿಟ್ಟ, ಅಲ್ಲಿ ಜಾರ್ತು, ಪ್ಯಾಂಟ್ ಹರಿದೋಯ್ತು. ಚಿಕ್ಕ ವಾಟರ್ ಕ್ರಾಸಿಂಗ್ ಇದೆ ನೋಡಿ, ಇಲ್ಲಿ ಗುಂಡಿ ಇದೆಯಾ, ಬರ್ಬೋದಾ ಸೀದಾ? ಹೌದಾ? ಅಯ್ಯಪ್ಪ, ಏನೋ ಇಶಾಂಕ್, ನಿಜವಾಗ್ಲೂ ರೋಡ್ ಇದೆಯಾ? ಇದೇ ರೋಡನ ಪಕ್ಕ? ನಾನು ಇಶಾಂಕ್, ಇದೇ ರೋಡ ಪಕ್ಕನಾ? ಯಾಕೋ ಮ್ಯಾಪ್ಸ್ ನಂಬಿ ನಾವು ಪುನಃ ಸತ್ಯಮಂಗಲ ಘಾಟ್ ಥರ ಆಗ್ಬಿಡುತ್ತೆ ಅಂತ ಭಯ ನನಗೆ ಅಷ್ಟೇ. ಇಲ್ಲಿ ಯಾಕೆ ಬ್ರಿಡ್ಜ್ ಮಾಡಿದ್ದೀವಿ? ನೀರೇ ಇಲ್ಲ ಇಲ್ಲಿ. ರೂಟ್ ಒಂಥರ ತುಂಬ ಶೇಡಿ ರೂಟ್ ಇದೆ, ಶೇಡಿ ರೂಟ್ ತುಂಬ ಭಯ ಆಗ್ತಿದೆ ಒಂಥರ. ಇಶಾಂಕ್, ಯೋಗ ಅವರೆಲ್ಲ ಬರ್ತಾಯಿದ್ರು. ಬೇರೆ ರೂಟ್ ಯಾವುದೂ ಇರಲಿಲ್ಲ. ನೋಡಿ, ಒಂದು ಹೊಸ ಟನಲ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಯಾವಾಗ ಓಪನ್ ಆಯ್ತದೆ ಗೊತ್ತಿಲ್ಲ, ಪಬ್ಲಿಕ್ಸಿಗೆ ಮಾಡ್ತಾ ಇದ್ದಾರೆ. ರೋಡ್ ಮಾತ್ರ ಹೆವಿ ಭಯ, ಸ್ಕೇರಿ ರೋಡ್. ನೋಡಿ, ಕಲ್ಲು ಪಕ್ಕನೇ ಹೋಗ್ತಾ ಇದ್ದೀವಿ. ಜಾರುತ್ತೆ, ಮೆಲ್ಲ ಬನ್ನಿ. ರೂಟ್ ನೋಡಿ ಹೇಗಿದೆ ಇಲ್ಲಿ. ಈ ನೀರಲ್ಲಿ ಮುಖ ತೊಳ್ಕೊಳ್ಳೋಣ ಅನಿಸ್ತಾ ಇದೆ. ಬ್ಯಾಕಲ್ಲಿ ಯಾರು ಲೈಟ್ ಹಾಕೊಂಡ್ಬರ್ತಿರೋದು? ಸೌರ ಹೌದಾ ಲೈಟ್? ಅದು ಹಾಂ, ಆಫ್ ಆಯಿತು. ಬ್ಯಾಕಲ್ಲಿ ಒಂದು ಜೀಪ್ ಬರ್ತಾ ಇದೆಯೋ, ಅವನ್ನ ವಿಚಾರಿಸ್ಬೋದಿತ್ತು. ಹಾಗೆ ಬಡಿಯ ಅಂತೆ ರೋಡ್, ಹೋಗೋ. ಸ್ವಲ್ಪ ದೂರನಾ? ಸ್ವಲ್ಪ ದೂರ ಅಷ್ಟೇ. ಚೆನ್ನಾಗಿದೆ ರೋಡ್, ಸಖತ್ತಾಗಿದೆ ಅಂತೆ ಮುಂದೆ. ಬಡಿಯಾ ರೋಡೆ ಅಂತ ಹೇಳ್ತೇನೆ. PC ಅಂದಿದ್ದಲ್ಲ, ಬಡಿಯಾ ರೋಡೆ ಅಂತ. ಅಗಮ್ ಶಕ್ತಿ ಶಿಯೋಕ್ ದಿರ್ಬುಕ್ ಪ್ಯಾಂಗಾಂಗ್ ಲೇಕ್ 109 ಕಿಲೋಮೀಟರ್ಸ್ ಇದೆ. ಇದು ಬಂದು ಪ್ರಾಜೆಕ್ಟ್ ಹಿಮಾಂಕ್.
ನೆನ್ನೆ ಬಂದಿದ್ದ ರೂಟೆಲ್ಲ ಪ್ರಾಜೆಕ್ಟ್ ವಿಜಯಾಂಕ್. ನೋಡಿ ರೂಟ್ ಏನು ಸಕ್ಕತ್ತಾಗಿದೆ. ವೆಹಿಕಲ್ ಎಲ್ಲ ಧೂಳು ಹಿಡಿದೋಗಿದೆ. ಬಾಯ್. ಕಾರು ಲೇ ಇದೆ ಇಶಾನ್ ಕರೆಕ್ಟಾ? ಈ ಕಡೆ ನಾನು ಥೂ ನಾ ಮಕ್ಳಿಗೆ ಹಾಯ್ ಮಾಡ್ಕೊಂಡು ಸೀದಾ ಹೋಗ್ಬಿಟ್ಟೆ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ರೋಡ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಮೆಲ್ಲ 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 ಯೂಟರ್ನ್ ಮೆಲ್ಲ ಬನ್ನಿ, ಮೆಲ್ಲ ಬನ್ನಿ ಯೂಟರ್ನ್. ನಂದು ವಾಬಲ್ ಆಯಿತು. ನೋಡಿದ್ರೆ ಹೆವಿ ಸ್ಕೇರಿ ರೂಟು. ಹೌದು, ಎಷ್ಟೋ ಹೊತ್ತಾದ್ಮೇಲೆ ನಮಗೆ ಸ್ವಲ್ಪ ಜನರು ಕಾಣ್ತಾ ಇದ್ದಾರೆ. ನಮಗೆ ರೋಡಲ್ಲಿ ಜನ ಸಿಕ್ಕಿದ್ದಾರೆ. ನಾನೇ ರೆಕಾರ್ಡ್ ಮಾಡ್ತೀನಿ. ನಿಂದೇನು ಆಗಲ್ಲ, ಸಪೋರ್ಟ್ ಇದೆಯಾ? ನಮ್ದೇನು ಸಪೋರ್ಟ್ ಇಲ್ಲಲ್ಲ. ನಿಂದು ಸ್ಟ್ರಾಂಗ್ ಆಸ್ ಹೆಲ್ ಇದೆ. ನೋಡ್ಬೋದು, ನಾವೀಗ ಶಯೋಕ್ ವಿಲೇಜಲ್ಲಿ ಇದ್ದೀವಿ. ಬ್ಯೂಟಿಫುಲ್ ಆಗಿದೆ ವಿಲೇಜ್. ಅದು ಫುಲ್ ಅಪ್ಪಿಲಲ್ಲೇ ಇರೋದು ಪೂರ್ತಿ. ತುಂಬ ಚೆನ್ನಾಗಿದೆ ವಿಲೇಜ್. ಮಾಮ ನಿಮ್ಮ ಅಂಗಡಿನಾ? ಹಾಂ, ಬರ್ತಾಯಿದ್ದೆ. ಧನುಷ್ ಅವರಿಗೆ ಒಂದು ಕಡೆಯಿಂದ ಭಯ, ಫುಟೇಜು ಬೇಕು ಇನ್ನೊಂದು ಕಡೆಯಿಂದ. ನೋಡಿ, ಲೆಫ್ಟಿಗೆ ಸಾಕು. ಏನತ್ತದು ಸ್ಟೀಪ್ ಇದೆ. ಹೌದು, ಇನ್ನು 2 ಇದಿದೆ, ಏನು ಹೇರ್ಪಿನ್ ಇದೆ. ಸಖತ್ತಾಗಿದೆ ಮಾತ್ರ ಇದು ಲ್ಯಾಂಡ್ಸ್ಕೇಪ್ ನೋಡೋಕ್ಕೆ. ಇಲ್ಲಿ ಹೆಂಗೆ ರೋಡ್ ಮಾಡಿದ್ರು ದೇವರಿಗೆ ಗೊತ್ತು. ಇಲ್ಲಿ ರೋಡ್ ಮಾಡಿದವರಿಗೆ ಒಂದು ಸಲ್ಯೂಟ್ ಕೊಡಬೇಕು ನಾವು ನಿಲ್ಲಿಸ್ಬಿಟ್ಟು. ಮುಂದೆ ಯಾರೋ ನಡ್ಕೊಂಡು ಹೋಗ್ತಿದ್ದಾರೆ. ಇಶಾಕ್
ಕೆಳಗಡೆ ನೋಡೋಸಲ ಹೇರ್ ಪಿನ್ ಹೆಂಗೆ ಕಾಣ್ತಾ ಇದೆ. ಧನುಷ್ ಸ್ವಲ್ಪ ಲೆಫ್ಟಲ್ಲೇ ಇರಪ್ಪ, ಯಾಕೋ ಅಲ್ಲಿ ಕಲ್ಲು ಬೀಳಂಗಿದೆ, ಅದಕ್ಕೆ ಸ್ವಲ್ಪ ನೋಡ್ಕೊ ಬನ್ನಿ ಅಂತ. ಇಲ್ಲಿ ಲಗೇಜ್ ಎಲ್ಲ ಇಟ್ಕೊಂಡು ಟೈರ್ ಪಂಚರ್, ಇವ್ರದ್ದು ಕಾರು ಟೈರ್ ಪಂಚರ್ ಆಗ್ಬಿಟ್ಟಿದೆ. ಧನುಷ್ ರೈಟ್ ನೋಡ್ಕೋ ಬಾ ಹಂಗೆ. ಇವಾಗ ಬೀಳಂಗೆ ಇದೆಯೋ, ಹೆಂಗೆ ಭಯ ಆಯ್ತಿದೆ. ಶಪ್ಪ, ಸ್ವಲ್ಪ ತಪ್ಪಿದ್ರು ಹೋಯ್ತು ಅಂತಾನೆ ಅರ್ಥ ಇಲ್ಲಲ್ಲ. ಹೆಂಗಿದೆ ಸ್ಟೀಪ್ ದೇವ್ರೆ. ಕಲ್ಲೆಲ್ಲ ಎಲ್ಲ ಕಲ್ಲು ರೋಡಲ್ಲೇ ಉದುರಿದೆ. ನೋಡ್ಬೋದು ಪ್ಯಾಂಗಾಂಗ್ 55 ಕಿಲೋಮೀಟರ್, ಶುಯೋಕಿಗೆ 5 ಕಿಲೋಮೀಟರು, ಲೇಗೆ ಇಲ್ಲಿಂದ ಹೋಗ್ಬೋದು 119 ಕಿಲೋಮೀಟ್ರು, ದುರ್ಬುಕ್ 10 ಕಿಲೋಮೀಟರ್ ಇದೆ, ತಾಂಗ್ಸೆ 17, ಪ್ಯಾಂಗಾಂಗ್ ಸೋ 55. ಬಿಸಿಲು, ಪಕ್ಕದಲ್ಲೇ ಒಂದು ಚಿಕ್ಕ ಜರಿ ಹರಿತಾ ಇದೆ. ಈ ಕಡೆ ರೋಡು, ಲೆಫ್ಟ್ ಸೈಡಲ್ಲಿ ಕಲ್ಲು ಬೀಳೋ ಬೆಟ್ಟ. ಎಲ್ಲ ಹೆವೆನ್ ಥರ ಇದೆ, ಒಳ್ಳೆ ಏರಿಯಾ. ಈಗ ನಾವು ದುರ್ಬುಕ್ಕಲ್ಲಿದ್ದೀವಿ. ಎಲ್ಲ ಹಾಕೋಣ ಬನ್ನಿ, ನೀವು ಹೇಳಿದ ಕಡೆ ಹಾಕೋಣ. ಅಮ್ಮ ಕಿಚನ್ ಬೇಕಾ? ನಮ್ಮ ಜರ್ನಿ ಈಗ ಒಂದು ಸ್ಮಾಲ್ ಬ್ರೇಕ್ ಕೊಟ್ಟು ಹೋಗ್ತಾ ಇದ್ದೀವಿ ಟುವರ್ಡ್ಸ್ ಪ್ಯಾಂಗಾಂಗ್ ಸೋ ಕಡೆಗೆ. ನೋಡ್ಬೇಕು ಅಲ್ಲಿ ಕ್ಯಾಂಪಿಂಗ್ಗೆ ವ್ಯವಸ್ಥೆ ಇದೆಯಾ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡಿ ಅಲ್ಲಿದ್ದರೆ ಇವತ್ತು ಕ್ಯಾಂಪಿಂಗ್ ಮಾಡ್ತೀವಿ. ಇವತ್ತು ನಮ್ಮ ಇಬ್ಬರು ರೈಡರ್ಸ್ ಜಾಯ್ನ್ ಆಗೋಕ್ಕಾಗಿಲ್ಲ, ಯಾಕಂದರೆ ಗಾಡಿ ಅವ್ರದ್ದು ಬ್ರೇಕ್ ಡೌನ್ ಆಯಿತು ಒಬ್ರದ್ದು. ನಾಳೆ ಬರ್ತಾರೆ ಅವರು ಪ್ಯಾಂಗಾಂಗಿಗೆ. ಇವತ್ತು ಕ್ಯಾಂಪ್ ಮಾಡೋಣ ಅಂತ ಅಲ್ಲಿ ಕಾಫಿ ಶಾಪಲ್ಲೇ ಇದು ಪಾತ್ರೆ ಎಲ್ಲ ತಗೊಂಡಿದ್ದೀವಿ. ಎಲ್ಲ ರೆಡಿ ಇದೆ, ಸ್ಟವ್ ಗಿವ್ ಎಲ್ಲ ಇದೆ, ಗ್ಯಾಸ್ ಎಲ್ಲ. ಹೋಗೋಣ, ಅಡುಗೆ ಮಾಡೋದೊಂದು ಬಾಕಿ ಅಷ್ಟೇ. ಸೋಫಾ ರೈಡ್ ಸ್ಮೂತಾಗಿದೆ. ತುಂಬ ಆಫ್ ರೋಡ್ ಪ್ಯಾಚಸ್ ಇತ್ತು ಇವತ್ತು. ಈ ಥರ ರೋಡ್ ನೋಡಿ ಎಷ್ಟೋ ಹೊತ್ತಾಗ್ಬಿಟ್ಟಿತ್ತು. ಬೆಳಿಗ್ಗೆ ಮಧ್ಯಾಹ್ನದಿಂದ ರೈಡ್ ಮಾಡ್ತಾರೆ. ಸ್ವಲ್ಪ ಬೇಗ ಹೊರಟಿದ್ರೆ ಆಯ್ತಿತ್ತು, ಆದರೆ ತುಂಬ ಅನ್ಫಾರ್ಚುನೇಟ್ ಸರ್ಕಮ್ಸ್ಟಾನ್ಸಸ್ ಬಂದ್ಬಿಡ್ತು. ಅದನ್ನ ಅವಾಯ್ಡ್ ಮಾಡೋಕ್ಕಂತೂ ಆಗೋದೇ ಇಲ್ಲ ಬಿಡಿ. ಸೊ ಇವಾಗ ಒಳ್ಳೆ ಕಾಂಟ್ರಾಸ್ಟಿಂಗ್ ಆಗಿದೆ. ಈ ಮೇಲೆ ಸ್ಕೈ, ಈ ಕಡೆ ಒಂದು ಕಲರ್, ರೈಟ್ ಲೆಫ್ಟ್ ಒಂದು ಕಲರ್, ರೋಡ್ ಒಂದು ಬ್ಲ್ಯಾಕ್ ಕಲರ್. ಹೇ ಕತ್ತೆ, ನಾವು ಕಲರ್ ನೋಡು, ಯೂನಿಫಾರ್ಮ್ ಕಲರ್ ಕತ್ತೆದು, ಮೇಯಕ್ಕೆ ಹುಲ್ಲು. ನೀರಿದೆ, ಅದೇ ನೋಡಿ ಪ್ಯಾಂಗಾಂಗ್ ಫಸ್ಟ್ ವ್ಯೂ ಅಂತೆ. ನಮಗೂ ಗೊತ್ತಿಲ್ಲ, ಯಶಾಂಕ್ ಹೇಳಿದ್ದು. ಅಲ್ಲಿ ಬೋರ್ಡ್ ಇತ್ತಂತೆ, ನಾನು ನೋಡಿಲ್ಲ. ನೋಡಿ ಅದೇ ಪ್ಯಾಂಗಾಂಗಿಗೆ ಬಂದಿದ್ದೀವಿ. ನಮ್ಮ K12 ಗಾಡಿ ಇನ್ ಪ್ಯಾಂಗಾಂಗ್ ಸೋ. ಸ್ಟ್ರೈಟ್ ಫ್ರಮ್ ಪೊನ್ನಂಪೇಟೆ ಟು ಪ್ಯಾಂಗಾಂಗ್, P2P. P2P ಆಗೋಯ್ತು ಇಲ್ಲೇ. ಎಷ್ಟು ನೀರು ತುಂಬ ಇದೆಯೋ, ಏನು ಸಕ್ಕತ್ತಾಗಿದೆ ನೋಡಿ. ಕವಿ ಇದೆ ರೋಡ್ ಮೇಲೆ ಹೋಗಿ. ಲೈಟಾಗಿ ಮೋಡನೂ ಇದೆ, ಆದ್ರೂ ನೋಡಿ ಎಷ್ಟು ಬ್ಲೂ ಇದೆ. ಸೌರವ್ ಕಲ್ಲಿದೆ ನೋಡ್ಕೊ. ಮುಂದೆ ಗಾಡಿ ಬೇರೆ ಬರ್ತಾ ಇದೆ.
ನಾವೀಗ ಇಲ್ಲಿಂದ ಮಾನ್ ಅನ್ನೋ ವಿಲೇಜಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ನಮಗೆ ಕ್ಯಾಂಪಿಂಗ್ ಮಾಡ್ಬೋದು ಅಂತ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಎಲ್ಲ ಕಡೆಯಲ್ಲಿ ಆರ್ಮಿ ಬೇಸ್ ಹತ್ರ ಎಲ್ಲ ಮಾಡೋಕ್ಕಾಗಲ್ಲ. ಇನ್ನು ಮಾನಿಗೆ 14 ಕಿಲೋಮೀಟರ್ಸ್ ಇದೆ. ನಾವೀಗ ಏನು ಹೋಗ್ತಾ ಇದ್ದೀವಿ ಇದು ಚೈನಾ ಬಾರ್ಡ್ರಿಗೆ ತುಂಬ ಹತ್ತಿರ. ಅಲ್ಲೇನು ನೀವು ಸ್ನೋ ಕ್ಯಾಪ್ ಮೌಂಟೇನ್ ನೋಡ್ತಾ ಇದ್ದೀರಾ ಅದ್ರದ್ದು ಆ ಸೈಡಿಗೆ ಫುಲ್ ಚೈನಾ ಬಾರ್ಡ್ರ್. ನೀವು ಮ್ಯಾಪಲ್ಲಿ ನೋಡ್ಬೋದು ಬೇಕಂದರೆ. ಪ್ಯಾಂಗಾಂಗ್ ಲೇಕ್ ಚೈನಾನೂ ಶೇರ್ ಮಾಡುತ್ತೆ, ಅದನ್ನ ಇಂಡಿಯಾನೂ ಶೇರ್ ಮಾಡ್ಕೊಳ್ಳುತ್ತೆ ಅರ್ಧ. ಒಂದ್ಸಲ ಇಲ್ಲಿ ಗಲಾಟೆ ಆಗಿತ್ತು ಪ್ಯಾಂಗಾಂಗ್ ಲೇಕಿಗೋಸ್ಕರ ಚೈನಾ ಜೊತೆ. ಅದು ಆ ಕಡೆ ಫುಲ್ ಚೈನಾ ಬಾರ್ಡ್ರ್. ಸೊ ನಾವೀಗ ಆಲ್ಮೋಸ್ಟ್ ಬಾರ್ಡ್ರ್ ಹತ್ರನೇ ಇದ್ದೀವಿ. ದಾರಿ ಮಾತ್ರ ಸಾಕ್ತಾನೆ ಇಲ್ಲ, ಅವಾಗಲಿಂದ ಹೋಗ್ತಾ ಇದ್ದೀವಿ. ಇನ್ನು 1.9 ಕಿಲೋಮೀಟರ್ ಇದೆ ಅಷ್ಟೇ. ಆದರೆ ಇಷ್ಟು ಸ್ಪೀಡಾಗಿ ಬಂದು ದಾರಿ ಸಾಕ್ತಾ ಇಲ್ಲ. ಇಶಾಂಕ್ ಅವರು ರೀಚ್ ಆಗಿದ್ದಾರೆ, ಆಲ್ರೆಡಿ ಮುಂದೆ ಇದ್ದಾರೆ.